ನಮಸ್ಕಾರ ಸ್ನೇಹಿತರೆ, ಅನಕ್ಷರಸ್ಥ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು HSRP ನಂಬರ್ ಪ್ಲೇಟ್ ಯಾಕೆ ಬೇಕು ಮತ್ತೆ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. HSRP ನಂಬರ್ ಪ್ಲೇಟ್ ಯಾಕೆ ಬೇಕು ಅಂತಂದ್ರೆ, ಮೊದಲಿಗೆ ಪೊಲೀಸರಿಂದ ದಂಡ ತಪ್ಪಿಸ್ಕೊಳಕಂತೂ ಬೇಕೇ ಬೇಕು. ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂತಂದ್ರೆ, ನಮ್ ಗಾಡಿ ಏನಾದ್ರೂ ಅಪ್ಪಿತಪ್ಪಿ ಕಳವಾದ್ರೆ ಯಾರಾದ್ರೂ ಹೊತ್ಕೊಂಡೋಗಿ ಅವನು ನಮ್ ಗಾಡಿ ಯೂಸ್ ಮಾಡ್ಬೇಕು ಅಂದ್ರೆ ನಂಬರ್ ಪ್ಲೇಟ್ ಚೇಂಜ್ ಮಾಡ್ತಿದ್ರು. ಮುಂಚೆ ಎಲ್ಲ ಏನಂದ್ರೆ ನಂಬರ್ ಪ್ಲೇಟ್ ರೇಡಿಯಂ ಸ್ಟಿಕ್ಕರ್ ಅಂಗಡಿಗಳಲ್ಲಿ ಚೇಂಜ್ ಮಾಡ್ಕೋಬಹುದಾಗಿತ್ತು. ಈಗ ಆ ತರ ನಂಬರ್ ಪ್ಲೇಟ್ ಚೇಂಜ್ ಮಾಡಕ್ ಆಗಲ್ಲ. HSRP ಬುಕ್ ಮಾಡೇ ತರಿಸ್ಕೋಬೇಕಾಗುತ್ತೆ ನಂಬರ್ ಪ್ಲೇಟ್ ನ. ಹಂಗಾಗಿ ಅವನಿಗೆ ನಂಬರ್ ಪ್ಲೇಟ್ ಸಿಗಲ್ಲ. ನಮ್ ಗಾಡಿ ನಂಬರ್ ಇಟ್ಕೊಂಡೇ ಓಡಿಸ್ಬೇಕಾಗುತ್ತೆ. ನಮ್ ಗಾಡಿ ನಂಬರ್ ಇಟ್ಕೊಂಡು ಓಡಿಸ್ತಾ ಇದೆ ಅಂದ್ರೆ ಪೊಲೀಸರ ಕಡೆ ಎಲ್ಲಾದ್ರೂ ಒಂದ್ ಕಡೆ ತಗಲಾಕೊಂಡ್ತಾರೆ. ಆ ರೀತಿಯಾಗಿ ಗಾಡಿಗಳು ಕಳವಾಗೋದಕ್ಕೆ ಫುಲ್ ಸೆಕ್ಯೂರ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಗವರ್ಮೆಂಟ್ ಇಂದ. ಅದು ಹೌದು ಕೂಡ. ಇವಾಗ ಹೆಂಗಂದ್ರೆ, ಇವನ್ ನಮ್ದೇ ಅಪ್ಪಿತಪ್ಪಿ ನಂಬರ್ ಪ್ಲೇಟ್ ಏನಾದ್ರು ಡ್ಯಾಮೇಜ್ ಆದ್ರೆ ನಾವು ಹೊಸ ನಂಬರ್ ಪ್ಲೇಟ್ ಬೇಕು ಅಂತಂದ್ರೆ ಫಸ್ಟ್ ಪೊಲೀಸ್ FIR ಮಾಡಿ ಆಮೇಲೆ ಬುಕ್ ಮಾಡಬೇಕು HSRP ನಂಬರ್ ಪ್ಲೇಟು. ಆದ್ರಿಂದ ಈಗ ಕತ್ಕೊಂಡೋದ ಪೊಲೀಸ್ ಹತ್ರ ಎಲ್ಲೋ ಹೋಗ್ತಾನೆ, ನನಗೆ ಕಳವಾಗೈತೆ HSRP ಬುಕ್ ಮಾಡ್ಕೊಡಿ ಅಂತಂದು. ಹಂಗಾಗಿ ಪೊಲೀಸ್ ಎಲ್ಲಾದ್ರೂ ಒಂದ್ ಕಡೆ ತಗಲಾಕೊಂಡ್ತಾರೆ. ಆ ರೀತಿಯಾಗಿ ಈ HSRP ನಂಬರ್ ಪ್ಲೇಟ್ ಹೆಲ್ಪ್ ಆಗುತ್ತೆ. ಹಂಗಾಗಿ ಬನ್ನಿ ಈಗ ಬುಕ್ ಮಾಡೋಣ. ಯಾವ ರೀತಿ ಬುಕ್ ಮಾಡ್ಬೋದು ಅನ್ನೋದು ನೋಡೋಣ. ಮೊದಲಿಗೆ ಗೂಗಲ್ ಹೋಗಿ ಬುಕ್ ಮೈ HSRP ಅಂತ ಟೈಪ್ ಮಾಡಿದ್ರೆ ಸಾಕು, ಈ ತರ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಬುಕ್ ಮೈ HSRP ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಈ ತರ ಆಪ್ಷನ್ಸ್ ಬರುತ್ತೆ. ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ವಿತ್ ಕಲರ್ ಸ್ಟಿಕ್ಕರ್, ರಿಪ್ಲೇಸ್ಮೆಂಟ್ ರಿಟೈನ್, ಓನ್ಲಿ ಕಲರ್ ಸ್ಟಿಕ್ಕರ್, ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಫಾರ್ ಎಲೆಕ್ಟ್ರಿಕ್ ವೆಹಿಕಲ್ಗೆ, ಇದು ಟ್ರ್ಯಾಕ್ಟರ್ ಮತ್ತೆ ಟ್ರೈಲರ್ಗೆ. ಆರ್ಡರ್ ಟ್ರ್ಯಾಕ್ ಮಾಡಬಹುದು, ಎಲ್ಲಿ ಬರ್ತಾ ಇದೆ ಏನಂತಂದು. ಗ್ರೀವೆನ್ಸ್ ಡ್ರೆಸ್ ಅಂದ್ರೆ ಹೆಲ್ಪ್ ಲೈನ್ ಇದ್ದಂಗೆ, ಏನಾದ್ರು ಸಮಸ್ಯೆ ಆದ್ರೆ ಎಂಕ್ವೈರಿ ಮಾಡೋದು, ಟಿಕೆಟ್ ರೈಸ್ ಮಾಡಬಹುದು. ಮೊದಲಿಗೆ ನಮ್ಗೆ ಈಗ ಗಾಡಿಗೆ ಬೇಕಾಗಿರೋದು ಬೈಕಿಗೆ, ಹಂಗಾಗಿ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ವಿತ್ ಕಲರ್ ಸ್ಟಿಕ್ಕರ್. ಗಾಡಿ, ಕಾರು ಎಲ್ಲದೂ ಇಲ್ಲೇ ಮಾಡೋದು. ನಮ್ಗೆ ಸ್ಟಿಕ್ಕರು ಪ್ಲೇಟು ಎರಡು ಬೇಕಾಗಿರೋದ್ರ ಬುಕ್ ಮಾಡೋಣ. ಬುಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಓಪನ್ ಆಗುತ್ತೆ. ಇಲ್ಲಿಗೆ ನಾವು ಗಾಡಿ ನಂಬರು, ಚಾರ್ಸಿ ನಂಬರು, ಇಂಜಿನ್ ನಂಬರು, ಕ್ಯಾಪ್ಚಾ ಎಲ್ಲ ಟೈಪ್ ಮಾಡಬೇಕು. ಇದೆಲ್ಲ ಎಂಟ್ರಿ ಮಾಡಿದ್ದಾದ್ಮೇಲೆ ಕ್ಲಿಕ್ ಹಿಯರ್. ಅಷ್ಟು ಎಂಟ್ರಿ ಮಾಡಿದ್ದಾದ್ಮೇಲೆ ಕ್ಲಿಕ್ ಹಿಯರ್ ಮಾಡಿದ್ರೆ ಡಾಟಾ ಆಟೋಮೆಟಿಕ್ ಫೆಚ್ ಆಗುತ್ತೆ, ಏನೇನಿದೆ ಗಾಡಿ ಡೀಟೇಲ್ಸ್. ಅದಾದ್ಮೇಲೆ ವೆಹಿಕಲ್ ಕ್ಯಾಟಗರಿ, ಮೋಟರ್ ಸೈಕಲ್ ಇಲ್ಲ ಸ್ಕೂಟರ್ ಅಂತ ಆಪ್ಷನ್ಸ್ ಬರುತ್ತೆ. ಅಲ್ಲಿ ಮೋಟರ್ ಸೈಕಲ್ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಓನರ್ ನೇಮ್, ಇಲ್ಲಿ ಓನರ್ ನೇಮು, ಇಮೇಲ್ ID, ಮೊಬೈಲ್ ನಂಬರ್ ಎಂಟ್ರಿ ಮಾಡಿ, ಅಡ್ರೆಸ್ ಒಂದು ಎಂಟ್ರಿ ಮಾಡಿ ನಾವು ನೆಕ್ಸ್ಟ್ ಕೊಡಬೇಕು. ಇಲ್ಲಿಗೆ 4 ನಂಬರಿನ ಒಂದು OTP ಬರುತ್ತೆ, ಅದನ್ನ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ನೆಕ್ಸ್ಟ್ ಕೊಡಬೇಕು. ಮತ್ತೆ ಇಲ್ಲಿ ನೆಕ್ಸ್ಟ್ ಆಪ್ಷನ್ಸ್ ಇದೆ, ನೆಕ್ಸ್ಟ್ ಕೊಡಬೇಕು. ನೆಕ್ಸ್ಟ್ ಕೊಟ್ಟಾಗ ಇಲ್ಲಿ ಹೋಮ್ ಡೆಲಿವರಿ, ಡೀಲರ್ ಅಪಾಯಿಂಟ್ಮೆಂಟ್ ಅಂತ ಬರುತ್ತೆ. ನಮ್ಮ ಏರಿಯಾಕ್ಕೆ ಹೋಮ್ ಡೆಲಿವರಿ ಇಲ್ಲ. ಹೋಮ್ ಡೆಲಿವರಿ ಮಾಡಬೇಕು ಅಂದ್ರೆ ₹125 ಎಕ್ಸ್ಟ್ರಾ ಪ್ಲಸ್ GST ಸೇರುತ್ತೆ. ಅಂದ್ರೆ ಡೀಲರ್ ಅಪಾಯಿಂಟ್ಮೆಂಟ್ ತಗೋಣ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಡೀಲರ್ ಅಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ತರ ಓಪನ್ ಆಗುತ್ತೆ. ಇಲ್ಲಿಗೆ ನಮ್ಗೆ ಯಾವ ಏರಿಯಾ ಪಿನ್ ಕೋಡ್ ಹಾಕ್ಬೇಕು. ಪಿನ್ ಕೋಡ್ ಹಾಕಿ ಗೋ ಕೊಡಬೇಕು. ಗೋ ಕೊಟ್ರೆ ಈ ತರ ಬೇರೆ ಬೇರೆ ಆಪ್ಷನ್ಸ್ ಎಲ್ಲ ಬರುತ್ತೆ. ಈಗ ನಮಗೆ ಹತ್ತಿರವಾಗಿರೋದು ಯಾವುದು ಅದನ್ನ ನೋಡಬೇಕು. 572137 ಕೊಟ್ರೆ ಆಟೋಮೆಟಿಕ್ ಆಗಿ ನಮಗೆ ನಿಯರೆಸ್ಟ್ ಫೆಚ್ ಆಗುತ್ತೆ. ಬೇಡ ಅಂತ ಅಂದ್ರೆ ನಮಗೆ ಬೇರೆದ್ ಬೇಕು ಅಂದ್ರೆ ಗೋ ಕೊಡಬೇಕು. ಹತ್ರ ಇರೋದಿದೆ, ನಮ್ಗಿದೆ, ಓಕೆ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೋಡಿ, ₹495.60 ಕಟ್ ಆಗುತ್ತೆ. ಇನ್ನು ಪೇಮೆಂಟ್ ಆಗಿರಲ್ಲ, ಇವಾಗ ಅಷ್ಟು ಅಮೌಂಟ್ ಅಂತ ತೋರಿಸುತ್ತೆ. ಅದಾದ್ಮೇಲೆ ನಮಗೆ ಯಾವ ಡೇಟಿಗೆ ಫಿಟ್ಮೆಂಟ್ ಸೆಂಟರ್ಗೆ ಬರುತ್ತೆ ಅಂದ್ರೆ ಶೋರೂಮಿಗೆ ಬರುತ್ತೆ ಅನ್ನೋದು ಇಲ್ಲಿ ತೋರಿಸ್ತಾ ಇರುತ್ತೆ. 5ನೇ ತಾರೀಕು ಮೇಲೆ ನಮಗೆ ಸಿಗುತ್ತೆ ಅಂತ ಬಂದಿದೆ. ಇದೆಲ್ಲ ರಜಾ ಇರೋ ಡೇಟ್ಗಳು. 5ನೇ ತಾರೀಕು ಮೇಲೆ 5ನೇ ತಾರೀಕು ನಾವು ರೆಡಿ ಇರ್ತೀವಿ ಹೋಗೋದಕ್ಕೆ. ಅಂದ್ರೆ ಯಾವ ಟೈಮಲ್ಲಿ ಬೇಕು ಅಂತಂದು. ಇವಾಗ ರಶ್ ಇದ್ರೆ ಅವೆಲ್ಲ ಫಾಲೋ ಆಗುತ್ತೆ, ಇಲ್ಲಾಂದ್ರೆ ನೀವು 5ನೇ ತಾರೀಕು ಕಳ್ಕೊಂಡು ಯಾವಾಗ ಹೋದ್ರು ಫಿಟ್ ಮಾಡ್ಕೊಡ್ತಾರೆ, ಏನ್ ಸಮಸ್ಯೆ ಇಲ್ಲ. ಕನ್ಫರ್ಮ್ ಅಂಡ್ ಪ್ರೊಸೀಡ್ ಕೊಡ್ಬೇಕು. ಅದೊಂದು ಡೇಟ್ ಸೆಲೆಕ್ಟ್ ಮಾಡ್ಕೊಂಡು ಕನ್ಫರ್ಮ್ ಅಂಡ್ ಪ್ರೊಸೀಡ್ ಕೊಡಬೇಕು. ಪ್ರೊಸೀಡ್ ಕೊಟ್ಟಾದ್ಮೇಲೆ ಬುಕಿಂಗ್ ಸಮ್ಮರಿ ಬರುತ್ತೆ. ಈ ತರ ಯಾವ ಡೇಟಿಗೆ ಸಿಗುತ್ತೆ, ನಾವು ಬುಕ್ ಮಾಡಿರೋದು ಯಾವ್ದೆಲ್ಲ ಬರುತ್ತೆ. ಅದು ಆದ್ಮೇಲೆ ಅದು ನೋಡಿ ಕನ್ಫರ್ಮ್ ಅಂಡ್ ಪ್ರೊಸೀಡ್. ಅದಾದ್ಮೇಲೆ ಮತ್ತೆ ವೆರಿಫೈ ಡೀಟೇಲ್ಸ್ ಅಂಡ್ ಪೇ ಅಂತ. ಈಗ ಪೇಮೆಂಟ್ ಆಪ್ಷನ್ಗೆ ಹೋಗ್ಬೇಕು. ಇಲ್ಲಿ ನೋಡಿ, ಇಲ್ಲೊಂದು ಇದೆಯಲ್ಲ, ಸೇಮ್ ಆಸ್ ಪ್ರೀವಿಯಸ್ ಮೊಬೈಲ್ ನಂಬರ್ ಚೇಂಜ್, ಬೇರೆ ಆಪ್ಷನ್ ಬೇರೆ ಕೊಡಂಗಿದ್ರೆ ಕೊಟ್ಕೋಬಹುದು. ಅದೇ ಇರ್ಲಿ ಅಂತಂದ್ರೆ ಅದನ್ನೇ ಕೊಡಬೇಕು. ಇಲ್ಲಿ ಅಮೌಂಟು ₹495.60 ಏನೇನೋ ಕಟ್ ಆಗುತ್ತೆ ಅಂತ ನೋಡಿ. ಇಲ್ಲಿ ಕನ್ವೀನಿಯನ್ಸ್ ಫೀಸ್, ಅದು ಫಿಟ್ಮೆಂಟ್ ಚಾರ್ಜ್ ಅವ್ರಿಗೆ ಕೊಡ್ತಾರೆ, ಶೋರೂಮ್ನವ್ರಿಗೆ. ಇದೆಲ್ಲ ಸೇರಿಸಿ ವಸೂಲಿ ಮಾಡಿರ್ತಾರೆ. ಅವ್ರೇನ್ ಕೇಳಂಗಿಲ್ಲ, ನಿಮ್ ಇಷ್ಟ. ಅವರಿಗೆ ಫಿಟ್ ಮಾಡೋದವ್ರಿಗೆ ಕೊಡಂಗಿದ್ರೆ ಕೊಡ್ಬೋದು, ಬಿಡಂಗಿದ್ರೆ ಬಿಡ್ಬೋದು.
ಅಗ್ರಿ ಮಾಡಬೇಕೆಲ್ಲ ಕಂಡೀಷನ್ಸ್ ಇದೆ. ಪೇ ಆನ್ಲೈನ್ ಪೇಮೆಂಟೇ ಮಾಡಬೇಕು, ಆಫ್ಲೈನ್ ಪೇಮೆಂಟ್ ಇಲ್ಲ. ಈಗ ಆನ್ಲೈನ್ ಪೇಮೆಂಟ್ ಮಾಡ್ತೀನಿ. ಇಲ್ಲಿ ನಾರ್ಮಲ್ ಆಗಿ ಆಲ್ಮೋಸ್ಟ್ ಎಲ್ಲ ಫೋನ್ ಪೇ ಗೂಗಲ್ ಪೇನಾಗೆ ಮಾಡ್ಕೋಬೋದು. UPI ಆಪ್ಷನ್ಗೆ ಹೋಗ್ಬೇಕು. ಹೋಗಿ ಶೋ QR ಕೋಡ್ ಕೊಟ್ಟರೆ ಈ ಥರ ಫೀಸ್ ಬ್ರೇಕಪ್ ಅಂತ ಬರುತ್ತೆ. ಕನ್ವೀನಿಯನ್ಸ್ ಚಾರ್ಜ್ 25 ಪೈಸೆ ಎಕ್ಸ್ಟ್ರಾ ಕಟ್ ಆಗುತ್ತೆ. ಹೋದ್ರೆ ಹೋಗ್ಲಿ ಅಂತಂದು ಕಂಟಿನ್ಯೂ ಅಂಡ್ ಪೇ ಕೊಡೋಣ. ಈಗ QR ಕೋಡ್ ಶೋ ಆಗುತ್ತೆ. ಈಗ ನಾನು ಫೋನ್ ಪೇ ಮಾಡ್ತೀನಿ. ಪೇಮೆಂಟ್ ಕನ್ಫರ್ಮ್ ಆಯಿತು. HSRP ಪ್ಲೇಟ್ ಅಪಾಯಿಂಟ್ಮೆಂಟ್, ರಿಸಿಪ್ಟ್ ಪೇಮೆಂಟ್ ಅಂಡ್ ಅಪಾಯಿಂಟ್ಮೆಂಟ್ ಎಲ್ಲ ಕನ್ಫರ್ಮ್ ಆಗೋಯ್ತು. ಈಗ ಪ್ರಿಂಟ್ ಆಪ್ಷನ್ ಬರುತ್ತೆ. ಇದು ಪ್ರಿಂಟ್ ಒಂದು ತೆಗೆದಿಟ್ಕೊಂಡು ನೀವು ಆ ಡೇಟ್ 5ನೇ ತಾರೀಕು ಇದೆಯಲ್ಲ, ಆ ಡೇಟ್ ಆದಮೇಲೆ ಹೋದರೆ ನಿಮಗೆ ನಂಬರ್ ಪ್ಲೇಟ್ ಫಿಟ್ ಮಾಡಿ ಕೊಡ್ತಾರೆ. ನೋಡಿ ಪ್ರಿಂಟು ಯಾವ ಥರ ಇರುತ್ತೆ ಅನ್ನೋದನ್ನು ತೋರಿಸ್ಬಿಡ್ತೀನಿ. ಒಂದು ನಿಮಿಷ. ಈ ಥರ ಅಕ್ನಾಲಜ್ಮೆಂಟ್ ಇರುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಅಪ್ಲೈ ಮಾಡ್ಬೋದು HSRP ನಂಬರ್ ಪ್ಲೇಟು. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.